ಇವತ್ತು ಸ್ಫೂರ್ತಿ ದಿನ ಅಂತ ಆಚರಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟಾದ ಸೂಕ್ತವಾದ ಒಂದು ಹೆಸರು ಸ್ಫೂರ್ತಿ ಅಂತ ಹೇಳೋಕ್ಕೆ. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಸ್ಫೂರ್ತಿ ನಮ್ಮ ಬಂದ್ಬಿಟ್ಟು ಚಿಕ್ಕಪ್ಪನೇ. ನಾವು ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿರ್ತೀವಿ. ಸೊ ಅದನ್ನು ಇವತ್ತು ಒಂದು ದಿನ ತುಂಬ ಖುಷಿ ಆಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ. ಯಾಕೆಂದರೆ ಅವ್ರ ದಿನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಗಿ ಅವ್ರಿಗೆ. ಯಾಕೆ ಚಿಕ್ಕಮ್ಮನ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್ ಕೊಟ್ಟಿರ್ತೀವಿ. ನಾವು ನೋಡ್ತಾ ಇದ್ದೀವಿ ಅಭಿಮಾನ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇದ್ದಾರೆ, ಸಾವಿರಾರು ಜನ ಹೃದಯರಿದ್ದಾರೆ, ಕೋಟ್ಯಾಂತರ ಮಂದಿಯ ಹೃದಯದಲ್ಲಿದ್ದಾರೆ. ಅವರ ಪ್ರೀತಿ ಹೃದಯ ಅಪ್ಪು ಸರ್. ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಇಡೀ ಕರ್ನಾಟಕ ಜನರ ಹೃದಯದವರು ಶಾಶ್ವತ ನೆಲೆಸಿದ್ದಾರೆ. ಸೊ ಆ ಪ್ರೀತಿ ನೋಡ್ತಾ ಇದ್ದೀವಿ. ಅಂದರೆ ಅಪ್ಪು ಅವರ ಬರ್ಡೇಗೋ ಅಥವಾ ಡೆತ್ ಆನಿವರ್ಸರಿ ಬರಲ್ಲ, 10,000 to 15,000 ಜನ ಬರ್ತಾನೆ ಇರ್ತಾರೆ. ಈ ಜಾಗ ಆಗಿದೆ. ಯಾಕಂದರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀವಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಯದ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ಮಾಡ್ತಾರೆ, ಆದ್ಮೇಲೆ ಬಂದ್ಬಿಟ್ಟು ಹೋಗ್ತಾರೆ. ತುಂಬ ಖುಷಿ ಆಗ್ತಿದ್ದಲ್ಲ ನೋಡೋಕ್ಕೆ, ಒಂಥರ ಖುಷಿ ಆಶ್ಚರ್ಯ. ಇವತ್ತು ವಂದಿತಾ ಅವರು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ. ಆಂಟಿ ಇಲ್ಲ ಊರಲ್ಲಿ, ಸೊ ಅದಕ್ಕೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನಿಮ್ಮ ಬ್ರದರ್ ಯುವ ಅವರ ಕೂಡ ಇದೇ ತಿಂಗಳು ಬರ್ತಾ ಇದೆ. ಜಾಕಿ ರಿಲೀಸ್ ಆಗಿದೆ. ಸುವರ್ಣ ಅವರು ಮನಕ ಆಯಿತು, ನಿಮ್ಮದು ಸರಳ ಪ್ರೇಮಕತೆ ಆಯಿತು. ಆಲ್ಮೋಸ್ಟ್ ಆಲ್ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡ ಮನೆಯಿಂದ. ದೊಡ್ಡ ಮನೆ ಬಂತು, ದೊಡ್ಡ ಮನೆ ಬಂತು. ತುಂಬ ಖುಷಿ ಆಗುತ್ತೆ. ಅದೇ ಈಗ ಮೊನ್ನೆ ತಾನೇ ಜಾಕಿ ನೋಡ್ಕೊಂಡು ಬಂದೆ 3 ದಿನದ ಹಿಂದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಅಲ್ಲಿ ಆಗೋ ಒಂದು ಇಮೋಷ್ನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಆಮೇಲೆ ಗುರುದು ಸಿನಿಮಾ ರಿಲೀಸ್ ಆಗ್ತಿದೆ 29ಕ್ಕೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಾನು ಪ್ರತಿ ಅಭಿಮಾನಿ ಥರ ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ತುಂಬ ಕಾಯ್ತೀನಿ. ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾದ? ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ. ಒಂದು ಫ್ಯೂ ಮಂತ್ಸ್. ಥ್ಯಾಂಕ್ ಯು. ಮತ್ತು ಅಪ್ಪು ಚಿಕ್ಕಪ್ಪನ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಬೇರೆ ಬೇರೆ ಊರಿಂದ ಪ್ರೀತಿಯಿಂದ ಬಂದಿದ್ದಾರೆ. ನೋಡಿದ್ರೇ ಒಂಥರ ಮನಸ್ಸು ಭಾವಕ ಆಗುತ್ತೆ. ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಹ್ಯಾಪಿ ಬರ್ಡೇ ಚಿಕ್ಕಪ್ಪ.